ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಮೂರನೇ ದಿನದಂದು ರಾಹುಲ್ ಹಾಗೂ ಪಂತ್ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ ಸ್ನೇಹಿತರೆ. ಅಷ್ಟಕ್ಕೂ ರಾಹುಲ್ ಹಾಗೂ ಪಂತ್ ಅವರ ಶತಕದ ಅಬ್ಬರ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ದಿನದಂದು ರಾಹುಲ್ ಅವರ ಶತಕದ ಅಬ್ಬರಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ ಸ್ನೇಹಿತರೆ. ಓಪನಿಂಗ್ ನಲ್ಲಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಹಾಗೂ ಕನ್ನಡಿಗ KL ರಾಹುಲ್ ಅವರು ಅದ್ಭುತ ಪ್ರದರ್ಶನ ನೀಡುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಆಸರೆಯಾಗಿ ನಿಂತು ಸ್ನೇಹಿತರೆ. ಯಶಸ್ವಿ ಜೈಸ್ವಾಲ್ ಅವರು ಕೇವಲ 13 ರನ್ ಕಲೆ ಹಾಕುವಲ್ಲಿ ಮಾತ್ರ ಯಶಸ್ವಿ ಆದರು ಸ್ನೇಹಿತರೆ. KL ರಾಹುಲ್ ಅವರು ಶತಕ ಸಿಡಿಸುವ ಮೂಲಕ ನಮ್ಮ ಭಾರತ ತಂಡಕ್ಕೆ ಆಸರೆಯಾಗಿ ನಿಂತು ಸ್ನೇಹಿತರೆ. ಕೇವಲ 177 ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸುವ ಮೂಲಕ ನಮ್ಮ ಭಾರತ ತಂಡಕ್ಕೆ KL ರಾಹುಲ್ ಅವರು ಅದ್ದೂರಿ ಪ್ರದರ್ಶನ ನೀಡಿದ್ರು. ಈ ಮೂಲಕ ನಮ್ಮ ಭಾರತ ತಂಡಕ್ಕೆ KL ರಾಹುಲ್ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ಆಸರೆಯಾಗಿ ನಿಂತು ಸ್ನೇಹಿತರೆ. ಕರುಣ್ ನಾಯರ್ ಅವರು ಕೂಡ ತಮ್ಮ ಅತ್ಯುತ್ತಮ ಫಾರ್ಮ್ ನೊಂದಿಗೆ ನಮ್ಮ ಭಾರತ ತಂಡಕ್ಕೆ ಆಸರೆಯಾಗಿ ನಿಂತರು. ಕೇವಲ 62 ಬಾಲ್ಗಳಲ್ಲಿ 40 ರನ್ ಸಿಡಿಸುವ ಮೂಲಕ ಭಾರತ ತಂಡಕ್ಕೆ ಅದ್ದೂರಿ ಕೊಡುಗೆ ನೀಡಿದ್ರು ಸ್ನೇಹಿತರೆ. ನಾಯಕ ಶುಭ್ಮನ್ ಗಿಲ್ ಅವರು ತಮ್ಮ ನಿರಾಸೆ ಪ್ರದರ್ಶನದೊಂದಿಗೆ ಪೇಲಿಯನ್ ಕೂಡ ಸೇರಿಕೊಂಡ್ರು. ಕೇವಲ 16 ರನ್ ಗಳಿಸುವಲ್ಲಿ ಮಾತ್ರ ಯಶಸ್ವಿ ಆದರು ಸ್ನೇಹಿತರೆ. ಪಂತ್ ಅವರು ಕೂಡ ತಮ್ಮ ಅತ್ಯುತ್ತಮ ಫಾರ್ಮ್ ನೊಂದಿಗೆ ನಮ್ಮ ಭಾರತ ತಂಡಕ್ಕೆ ಅದ್ದೂರಿ ಕೊಡುಗೆ ನೀಡಿದ್ರು. ಕೇವಲ 112 ಬಾಲ್ಗಳಿಗೆ 84 ರನ್ ಸಿಡಿಸುವ ಮೂಲಕ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಸ್ನೇಹಿತರೆ. ಈ ಮೂಲಕ ನಮ್ಮ ಭಾರತ ತಂಡದ ಪರ KL ರಾಹುಲ್ ಹಾಗೂ ರಿಷಬ್ ಪಂತ್ ಅವರು ಅದ್ದೂರಿ ಪ್ರದರ್ಶನ ನೀಡಿದ್ರು. ಒಳ್ಳೆ ಜೊತೆ ಆಟ ಕೂಡ ಬಂತು ಸ್ನೇಹಿತರೆ. ರವೀಂದ್ರ ಜಡೇಜಾ ಅವರು ಕೇವಲ 10 ರನ್ ಕಲೆ ಹಾಕುವಲ್ಲಿ ನಾಟ್ಔಟ್ ಆಗಿ ಕೂಡ ಉಳಿದಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಕೇವಲ 18 ಬಾಲ್ಗಳಲ್ಲಿ ಯಾವುದೇ ರನ್ ಗಳಿಸದೆ ನಾಟ್ಔಟ್ ಆಗಿ ಕೂಡ ನಿಂತಿದ್ದಾರೆ ಸ್ನೇಹಿತರೆ. ನಮ್ಮ ಭಾರತ ತಂಡದ ಪರ KL ರಾಹುಲ್ ಹಾಗೂ ರಿಷಬ್ ಪಂತ್ ಅವರು ಅದ್ದೂರಿ ಕೊಡುಗೆ ನೀಡಿದ್ರು. ರಿಷಬ್ ಪಂತ್ ಅವರು 74 ರನ್ ಸಿಡಿಸುವಲ್ಲಿ ಯಶಸ್ವಿ ಆದರು ಸ್ನೇಹಿತರೆ. KL ರಾಹುಲ್ ಅವರು ಕೂಡ ಸೆಂಚುರಿ ಸಿಡಿಸುವಲ್ಲಿ ನಮ್ಮ ಭಾರತ ತಂಡಕ್ಕೆ ಅದ್ದೂರಿ ಕೊಡುಗೆ ನೀಡಿದ್ರು. ಈ ಮೂಲಕ ನಮ್ಮ ಭಾರತ ತಂಡ 72.5 ಓವರ್ಗಳಲ್ಲಿ 261 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ. ಇಂಗ್ಲೆಂಡ್ ತಂಡದ ಪರ ಕ್ರಿಸ್ ಸೋಕ್ಸ್ ಅವರು ಹಾಕಿದಂತ 19 ಓವರ್ಗಳಲ್ಲಿ 73 ರನ್ ಕೊಟ್ಟು 1 ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿ ಆದರು. ಜೋಫ್ರಾ ಆರ್ಚರ್ ಅವರು ಕೂಡ ಹಾಕಿದಂತ 17.5 ಓವರ್ಗಳಲ್ಲಿ ತಲಾ 1 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಬೆನ್ ಸ್ಟೋಕ್ಸ್ ಹಾಗೂ ಬಶೀರ್ ಅವರು 1 ವಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆದರು ಸ್ನೇಹಿತರೆ. ಈ ಮೂಲಕ ನಮ್ಮ ಭಾರತ ತಂಡ 161 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ. KL ರಾಹುಲ್ ಹಾಗೂ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಅಬ್ಬರದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸ್ನೇಹಿತರೆ.